ಹಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಜವಳೆಕಾಯಿ ಪಲ್ಯ. ಬರ್ರಿ ಅದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ಬೆಳ್ಳುಳ್ಳಿ, ಗುರೋಳು, ಶೇಂಗಾ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊಬ್ಬರಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಈಗ ನಾವು ಇದನ್ನೆಲ್ಲ ಹುರ್ಕೊಳ್ಳೋಣ ರೀ. ನೋಡಿ, ನಾನೀಗ ಹಂಚ್ಕಾಯಕ್ಕಿಟ್ಟೀನಿ. ಈಗ ಮೊದಲು ನಾನು ಗುರೋಳು ಶೇಂಗಾ ಹುರ್ಕೊಳಕತ್ತೀನಿ. ಅದು ಗುರೋಳು ಹುರ್ಕೊಳಕತ್ತೀನಿ. ನೋಡಿ, ಗುರೋಳು ಚಟಾಪಟ ಅಂತೇಳಿ ಇದಾದ. ಈಗ ಗುರೋಳು ಹುರ್ಕೊಳ್ಳೋಣ. ಈಗ ಒಂದು ಬಟ್ಟೆ ತಗೊಂಡು ಈ ಥರ ಶೇಂಗಾ ಹುರ್ಕೋಬೇಕ್ರಿ. ಶೇಂಗಾ ಹುರಿದವು ಇವನ್ನ ತಗೊಳ್ಳೋಣ. ಹಸಿಮೆಣಸಿನ್ಕಾಯಿ ರೀ. ಭಾಳ ಗ್ರೇವಿ ಬೇಕಂದ್ರೆ ಭಾಳ ಮಸಾಲೆ ಪದಾರ್ಥನ ಹಾಕ್ಕೋಬೇಕ್ರಿ. ನಾನು ಸ್ವಲ್ಪ ಮಾಡೋದ್ರಿಂದ ನಾನು ಸ್ವಲ್ಪ ತೊಗೊಂಡೇನಿ. ಇದಕ್ಕೆ ಎಣ್ಣೆ ಏನೋ ಹಾಕೋದು ಬ್ಯಾಡ್ರಿ, ಹಂಗೆ ಹುರ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿ ಈ ರೀತಿ ಹುರಿದವ್ರಿ, ಇವನ್ನ ತಕ್ಕೊಳ್ಳೋಣ. ಈಗ ನಾನು ಟೊಮೊಟೊನ ಹುರ್ಕೊತೇನೆ ರೀ. ನೋಡಿ, ಇವು ಟೊಮೊಟೊನು ಹುರಿದವು. ಈಗ ನಾವು ಇವನ್ನೆಲ್ಲ ತಕ್ಕೊಳ್ಳೋಣ. ನಾನು ಜವಳಿಕಾಯಿನ ಹುರ್ಕೊತೇನೆ. ಈಗ ಈ ಜವಳಿಕಾಯಿ ಹುರಿಯಾಕಿಟ್ಕೊಂಡು ಈಗ ನಾನು ಮಿಕ್ಸಿ ಮಾಡ್ಕೊತೀನಿ. ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ. ಈಗ ಜವಳಿಕಾಯಿನ ಚೆನ್ನಾಗಿ ಹುರ್ಕೊಳಕತ್ತೇನ್ರಿ. ಈಗ ಇಷ್ಟು ಹುರಿದಾವಲ್ಲ, ಇವು ಇಷ್ಟು ಸಾಕ್ರಿ. ಇವನ್ನ ಸೈಡಿಗೆ ಎತ್ತಿಟ್ಕೊಂಡು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಗ್ಗರಣೆಗೆ ರೆಡಿ ಮಾಡ್ಕೊಂಡೀನಿ. ಈಗ ಒಂದು ಬಾಣಲಿ ಕಾಯಕ್ಕಿಟ್ಟೇನಿ. ಈಗ ಎಣ್ಣೆ ಹಾಕ್ಕೊಳ್ಳೋಣ ರೀ. ನೋಡಿ, ಈಗ ಜೀರಿಗೆ ಹಾಕ್ಕೊಳಕತ್ತೀನಿ. ಸಾಸಿವೆ. ನೋಡಿ, ಈಗ ಕರಿಬೇವು ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಹಾಕೋಣ. ನೋಡಿ, ಈಗ ಉಳ್ಳಾಗಡ್ಡಿ ಬೆಂದುವ. ಈಗ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಳ್ಳೋಣ. ನಾನೀಗ ಜವಳಿಕಾಯಿನೂ ಹಾಕ್ಕೊಳಕತ್ತೀನಿ. ನಾವೀಗ ರುಬ್ಬಿದ್ವಲ್ರಿ, ಆ ನೀರನ್ನು ಹಾಕ್ಕೊಳ್ಳೋಣ. ನೋಡಿ, ನಾನೀಗ ಅರಿಶಿನ ಪುಡಿ ಹಾಕಾಕತ್ತೀನಿ ರೀ. ಈಗ ನಾವು ಇದಕ್ಕೆ ಉಪ್ಪು ಹಾಕೊಳಕತ್ತೀವಿ. ಈಗ ಇದನ್ನು ಚೆನ್ನಾಗಿ ಈ ರೀತಿ ಕಣ್ಣಾಡಿ ನಾವು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡೇನ್ರಿ. ಜವಳಿಕಾಯಿ ಎಲ್ಲ ಚೆನ್ನಾಗಿ ಬೇಯಲಿ ರೀ. ನೋಡ್ರಿ ಯಾವ ರೀತಿಯಾಗಿ ಕುದ್ದು ಗಟ್ಟಿಯಾಗಿತ್ತಿದೆ. ಈಗ ನಾವು ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ಇದು ಗ್ರೇವಿ ರೆಡಿ ಆಯ್ತು. ಈಗ ಒಂದು ಬೌಲಿಗೆ ಸರ್ವ್ ಮಾಡೋಣ. ನೋಡಿ,
ಗ್ರೇವಿನ ಈಗ ಒಂದು ಬೌಲಿಗೆ ನೋಡಿ. ರೊಟ್ಟಿ, ಚಪಾತಿ, ದೋಸೆ ನಾವು ಯಾವ್ದ್ರ ಜೊತೆ ಆದ್ರೂ ತಿನ್ಬೋದು. ಅಷ್ಟು ಚೆಂದಾಗಿ ಇದು ಜವಳಿಕಾಯಿ ಪಲ್ಯ ಆಗೈತಿ. ಈ ಜವಳಿಕಾಯಿಗೆ ಒಂದೊಂದು ಸೈಡ್ ಒಂದೊಂದು ಭಾಷೆ ಒಳಗೆ ಗೋರೆಕಾಯಿ, ಜವಳಿಕಾಯಿ, ನಮ್ಮ ಕಡೆ ಜವಳಿಕಾಯಿ ಅಂತೀವಿ. ಹಂಗಾಗಿ ಜವಳಿಕಾಯಿ ಪಲ್ಯ ಅಂತೇಳಿ ಕರಿತೀವ್ರಿ ನಾವು. ಇದು ಮಾತ್ರ ಜೋಳದ ರೊಟ್ಟಿ ಜೊತೆ, ರಾಗಿ ರೊಟ್ಟಿ ಜೊತೆ, ಚಪಾತಿ ಜೊತೆ ತಿನ್ನಕಂತೂ ಭಾಳ ಟೇಸ್ಟ್ ಆಗಿರ್ತೈತ್ರಿ. ಅಷ್ಟು ಚಂದ ಬಂದೈತ್ರಿ ಇದು. ಯಾಕಂದ್ರೆ ಎಲ್ಲ ಮಸಾಲೆ ಪದಾರ್ಥನೂ ಹುರಿದು ಮಾಡಿರೋದ್ರಿಂದ. ನೋಡಿ, ನೀವು ಒಂದ್ಸಲ ಜವಳಿಕಾಯಿ ಪಲ್ಯನ ಮನೆಯಲ್ಲಿ ಟ್ರೈ ಮಾಡಿ ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸಿ. ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ. ಧನ್ಯವಾದಗಳು.